ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಸಮನ್ವಿ ಸ್ಕೂಲ್ನಲ್ಲಿ ಜನ್ಮಾಷ್ಟಮಿ ಸೆಲೆಬ್ರೇಷನ್ಸ್ ಇದೆ. ಹಾಗಾಗಿ ಹೆಣ್ಮಕ್ಳನ್ನೆಲ್ಲ ರಾಧೆ ಥರ ರೆಡಿಯಾಗಿ ಮಾಡಿಬಿಟ್ಟು ಹೋಗಬೇಕು, ಮತ್ತು ಗಂಡು ಮಕ್ಕಳೆಲ್ಲ ಕೃಷ್ಣನ ವೇಷ ಹಾಕ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಸೊ ನಮ್ಮ ಸಮನ್ವಿಗೆ ಇವತ್ತು ನಾನು ರಾಧೆ ಥರ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಸಮನ್ವಿಗಂತೂ ಅದೆಷ್ಟು ಖುಷಿ ಇದೆ ಅಂದರೆ 2-3 ದಿವಸದಿಂದ ಕೇಳ್ತಿದ್ದಾಳೆ ನಾಳೆನ ರಾಧೆ ಡ್ರೆಸ್ ಹಾಕ್ಕೊಂಡು ಹೋಗೋದು ಅಂತ. ಆ ಹೆಣ್ಮಕ್ಳಿಗೆ ಅದು ಸ್ವಾಭಾವಿಕವಾಗಿ ಬಂದುಬಿಡತ್ತೆ ಅನಿಸುತ್ತೆ. ಆ ಥರ ಖುಷಿ, ಎಲ್ಲ ಡ್ರೆಸ್ ಮಾಡ್ಕೊಂಡು ಹೋಗಬೇಕು, ಸ್ಕೂಲ್ಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತೆಲ್ಲ ಅದು ಸ್ವಾಭಾವಿಕ ಅನಿಸುತ್ತೆ. ಸೊ ಅವಳು ಕೂಡ 2-3 ದಿನದಿಂದ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ಲು, ರಾಧೆ ಥರ ಡ್ರೆಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ. ನಾನು ಬೆಳಗ್ಗೆನೇ ಎದ್ದು ಸಮನ್ವಿಗೆ ತಿಂಡಿ ಎಲ್ಲ ರೆಡಿ ಮಾಡಿ, ಹಾಗೆ ಮೇಲೆ ಗಿಡಗಳಲ್ಲೆಲ್ಲ ನೀರು ಒಣಗ್ದಂಗಿತ್ತು, ಹಾಗಾಗಿ ನೀರೆಲ್ಲ ಹಾಕಿ ಸಮನ್ವಿಗೆ ಸ್ನಾನ ಮಾಡಿಸಿ ಈಗ ಅವಳಿಗೆ ರಾಧೆ ಥರ ರೆಡಿ ಮಾಡ್ಸೋಕ್ಕೆ ಕೂರಿಸಿದ್ದೀನಿ. ಇವತ್ತು ರಾಧೆ ಥರ ರೆಡಿಯಾಗಿ ಹೋಗಬೇಕು ಅಂತ ಎಬ್ಸಿದ ತಕ್ಷಣ ಟಕ್ ಅಂತ ಎದ್ದು ಸ್ನಾನ ಮಾಡಿಸ್ಕೊಂಡ್ಬಿಟ್ಲು, ಒಂಚೂರು ರಗಳೆ ಮಾಡ್ದಂಗೆ. ಸರಿ, ಈಗ ಡ್ರೆಸ್ಸು ನಾನು ಅವಳಿಗೆ ನನ್ನ ಸೀಮಂತಕ್ಕೆ ಹಾಕ್ಕೊಂಡಿದ್ಲಲ್ವ, ಅದನ್ನೇ ಹಾಕಿದ್ದೀನಿ. ಮತ್ತೇನು ರಾಧೆಗಂತ ಹೇಳಿ ಹೊಸದಾಗಿ ತೊಗೊಳ್ಲಿಲ್ಲ. ಮತ್ತು ಮಿಕ್ಕಿರೋ ಡ್ರೆಸ್ ಎಲ್ಲದಕ್ಕಿಂತ ಈ ಕಲರ್ ಕಾಂಬಿನೇಷನ್ ಸ್ವಲ್ಪ ಒಪ್ಪತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಅದೇ ಹಾಕಿ ಈಗ ಹೇರ್ ಸ್ಟೈಲ್ ಮಾಡೋಣ ಅಂತ ಕೂರಿಸ್ಕೊಂಡಿದ್ದೀನಿ. ನಾನು ಅಂದ್ಕೊಂಡೆ ಮೇಲೆ ಒಂದು ಚಿಕ್ಕ ಗಂಟು ಥರ ಹಾಕಿ ಅದಕ್ಕೆ ಹೂ ಮುಡಿಸಿ, ಅಂದರೆ ಆರ್ಟಿಫಿಷಿಯಲ್ ಫ್ಲವರ್ ಇದೆ ನಂತರ ಅದನ್ನು ಮುಡಿಸಿ ಅದಾದಮೇಲೆ ಕೆಳಗೆ ಉದ್ದ ಜಡೆ ಮಾಡೋಣ, ಚೆನ್ನಾಗಿರುತ್ತೆ ಈ ಸಲ ಅಂತ ಅಂದ್ಕೊಂಡೆ. ಅದೇ ಥರನೂ ಎಲ್ಲ ಹಾಕಿದೆ, ಎಲ್ಲ ನೀಟಾಗಿ ಕೂಡ ಬಂತು. ಬಟ್ ಹಾಕಿದ್ಮೇಲೆ ಯಾಕೋ ಚೆನ್ನಾಗಿ ಕಾಣ್ತಿಲ್ವೇನೋ ಅಂತ ಅನ್ನಿಸ್ತಾಯಿತ್ತು. ಬಿಕಾಸ್ ಮೇಲ್ಗಡೆ ತುಂಬ ಎತ್ತರ ಆಯ್ತೇನೋ ಗಂಟು, ಮತ್ತು ಕೆಳಗಡೆ ಜಡೆ ಅದು ಯಾಕೋ ಮ್ಯಾಚ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತಾಯಿತ್ತು ನನಗೆ. ಮೋರ್ ದೆನ್ ರಾಧೆ ಜಾಸ್ತಿ ಶಕುಂತಲೆ ಥರ ಕಾಣಿಸೋಕ್ಕೆ ಶುರುವಾಗ್ತಿದ್ಲು. ಬಟ್ ಅವಳಿಗೆ ಅದನ್ನು ಹಾಕಿದ ತಕ್ಷಣ ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು ನೀವು ಕ್ಯಾಮ್ರಾನೇ ನೋಡ್ತಿದ್ದಾಳೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಹೋದ ವರ್ಷ ಏನು ಮಾಡಿದೆ, ಬರೀ ಇಷ್ಟನ್ನೇ ಹೇರ್ ಸ್ಟೈಲ್ ಹಾಕಿ ಮೇಲ್ಗಡೆಯಿಂದ ದುಪ್ಪಟ್ಟ ಹಾಕಿ ಕಳಿಸಿದ್ದೆ, ಚೆನ್ನಾಗಿತ್ತು. ಬಟ್ ಈ ಸಲ ಉದ್ದ ಜಡೆ ಮಾಡಬೇಕು ಅಂತ ಕೇಳಿದ್ಲು. ಸರಿ, ಅದಕ್ಕೆ ಅದನ್ನು ತೊಗೊಂಡು ಬಂದಿದ್ದೆ. ಅದನ್ನು ಜಡೆ ರೆಡಿಮೇಡ್ ಸಿಗುತ್ತಲ್ಲ, ಹೂವೆಲ್ಲ ಆಲ್ರೆಡಿ ಇರೋ ಥರ ತರಿಸಿದ್ದೆ. ಮತ್ತು ಹಾಕಿ ನೋಡಿದೆ ಪೂರ್ತಿ ಒಂದು ಹೇರ್ ಸ್ಟೈಲು. ಬಟ್ ಯಾಕೋ ನಂಗೆ ಅದು ಲಾಸ್ಟಲ್ಲಿ ಸೆಟ್ ಆಗ್ತಿಲ್ವೇನೋ ಅಂತ ಅನ್ನಿಸ್ತು. ಮತ್ತೆ ತೆಗೆದು ಆ ಗಂಟು ಹಾಕಿರೋದು, ಹೂ ಮೂಡಿಸಿರೋದೆಲ್ಲ ತೆಗೆದು ಮತ್ತೊಂದು ಸಲ ನಾರ್ಮಲಾಗಿ ಬರೀ ಜುಟ್ಟು ಹಾಕಿ ಜಡೆ ಹೆಂಡು ಅಷ್ಟು ಮಾಡೋ ಅಷ್ಟರಲ್ಲಿ ಎಷ್ಟೊಂದು ಸಮಯ ಹಿಡಿಯತ್ತಪ್ಪ ಅನಿಸ್ಬಿಡ್ತು. ಅಷ್ಟು ಮಾಡಿದ್ರೂ ಯಾಕೋ ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಹೇರ್ ಸ್ಟೈಲು ಚೆನ್ನಾಗಿ ಬಂದಿಲ್ಲ ಅಂತಲೇ ಅನ್ನಿಸ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಸ್ಕೂಲಿಗೆ ಟೈಮು ಆಗೋಗಿತ್ತು, ಅರ್ಜೆಂಟ್ ಕೂಡ ಆಗೋಗಿತ್ತು. ಸರಿ, ಇಟ್ಸ್ ಓಕೆ, ಹೋಗಿ ಬಾ, ಈ ವರ್ಷ ಇಷ್ಟ ಆಯಿತು, ಮುಂದಿನ ವರ್ಷ ಚೆನ್ನಾಗಿ ಮಾಡಿದ್ರಾಯ್ತು ಅಂತ ಹೇಳಿ ಕಳಿಸ್ದೆ. ಆದರೆ ಅವಳಿಗೇನು ಗೊತ್ತಾ, ಇವಾಗ ನೀವು ನೋಡ್ತಾ ಇದ್ರಲ್ಲ ಮೇಲ್ ಗಂಟು ಹಾಕಿ ಕೆಳಗೆ ಜಡೆ ಹಾಕಿರೋದು, ಇದೇ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು. ಅದು ಪಾರ್ವತಿ ದೇವಿ ಥರ ಕಾಣ್ತಾ ಇದ್ಲಂತ ಅವಳು. ನಾನು ತೆಗೆದುಬಿಟ್ಟೆ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಬಿಟ್ಟಿದ್ಲು. ಆಮೇಲೆ ಇದು ಚೆನ್ನಾಗಿದೆ, ಹಣೆ ಮೇಲೆಲ್ಲ ಐಬ್ರೋಸ್ ಮೇಲೆಲ್ಲ ಡಾಟ್ ಇಡ್ತೀನಿ, ಚೆನ್ನಾಗಿ ಕಾಣ್ತೀಯ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ಮತ್ತೊಂದು ಸಲ ತೆಗೆದು ಬೇರೆ ಥರ ಹೇರ್ ಸ್ಟೈಲ್ ಮಾಡಿದ್ದಾಯಿತು ಅವಳಿಗೆ. ಎಷ್ಟು ಚೆನ್ನಾಗಿರುತ್ತಲ್ವಾ, ಹೆಣ್ಮಕ್ಳೇ ಚಂದ ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ ನನಗೆ. ಆ್ಯಕ್ಚುಲಿ ಸಮನ್ವಿ ಹುಟ್ಟೋಕ್ಕೂ ಮುಂಚೆ ನನಗೆ ಗಂಡು ಮಕ್ಳ ಮೇಲೆ ಜಾಸ್ತಿ ಇಷ್ಟ ಆಯಿತು, ಚೆನ್ನಾಗಿರುತ್ತೆ ಗಂಡು ಮಗು ಇದ್ದರೆ ಹಾಗೆ ಹೀಗೆ ಅಂತ. ಬಟ್ ಆ್ಯಕ್ಚುಲಿ ಹಾಗೆ ಅನಿಸಿದ್ರೂ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಕನಸುಗಳಿತ್ತು. ಹೆಣ್ಮಗು ಇದ್ದರೆ ಜುಟ್ಟು ಹಾಕ್ಬೋದು, ಅವ್ರನ್ನ ಸಂಗೀತಕ್ಕೆ ಕಳಿಸ್ಬೋದು, ಡ್ಯಾನ್ಸ್ ಕ್ಲಾಸ್ಗೆಲ್ಲ ಸೇರಿಸ್ಬೋದು, ರೆಡ್ ಡ್ರೆಸ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಯಾವುದನ್ನು ಜಾಸ್ತಿ ಥಿಂಕ್ ಮಾಡೋಣ ಗೊತ್ತಿಲ್ಲ. ಮೊದಲನೇದೇ ಹೆಣ್ಮಗು ಆಯಿತು. ಬಟ್ ನಂಗೆ ತುಂಬ ಖುಷಿ ಆಯಿತು ಸಮನ್ವಿ ಹುಟ್ಟಿದ್ದು. ಬಿಕಾಸ್ ಈ ಥರದ್ದೆಲ್ಲ ಹೆಣ್ಮಕ್ಳು ಇರೋ ಮನೇಲೇ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ಮತ್ತು ಹೆಣ್ಮಕ್ಳು ಮನೇಲಿದ್ದರೆ ಅದೇನೋ ಒಂಥರ ಕಳೆ ಲವಲವಿಕೆ ಎಲ್ಲ ಇರುತ್ತೆ. ಈ ಥರ ಎಲ್ಲ ಅಲಂಕಾರ ಮಾಡೋದಕ್ಕೆ, ಮತ್ತು ಹಬ್ಬಗಳಲ್ಲಿ ಈ ಥರ ಎಲ್ಲ ಅಲಂಕಾರ ಮಾಡೋದಕ್ಕೆ, ಅಮ್ಮಂದ್ರಿಗೆ ಸಹಾಯ ಮಾಡೋದಕ್ಕೆಲ್ಲ ಹೆಣ್ಮಕ್ಳೇ ಬೆಸ್ಟ್ ಅಂತ ಅನಿಸ್ಬಿಡುತ್ತೆ. ನಾವು ಕೂಡ ಚಿಕ್ಕವರಿದ್ದಾಗ, ಇನ್ಫ್ಯಾಕ್ಟ್ ನನಗೆ ಹಾಗೇ ಸ್ಕೂಲಲ್ಲಿ ಏನಾದರೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತ ಇರಬಹುದು, ಅಥವಾ ಯಾವುದೋ ಇಂಡಿಪೆಂಡೆನ್ಸ್ ಡೇಗೆ ಏನೋ ಒಂದು ಡ್ಯಾನ್ಸಿಗೆ ರೆಡಿ ಆಗಬೇಕು ಅಂದರೆ ಅದು ಎಷ್ಟು ಖುಷಿ ಗೊತ್ತಾ. ಬಟ್ ನಮ್ಮ ಸ್ಕೂಲಲ್ಲಿ ಅಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೆ ಕಮ್ಮಿ. ಅದರಲ್ಲೂ ಯಾವಾಗಲಾದರೂ ಚಾನ್ಸ್ ಸಿಕ್ಕಿದ್ರೆ ಮಾತ್ರ ಬಿಡ್ತಾ ಇರಲಿಲ್ಲ ಈ ಥರ ಎಲ್ಲ ಡ್ರೆಸ್ ಮಾಡ್ಕೊಂಡು ಹೋಗೋಕ್ಕೆ. ಮತ್ತು ಎತ್ನಿಕ್ ಡೇ ಅಂತ ಇರೋದು, ಅದು ಬಿಟ್ಟರೆ ಲಾಸ್ಟಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಫೇರ್ವೆಲ್ ಪಾರ್ಟಿ, ಇಷ್ಟಕ್ಕೂ ಡ್ರೆಸ್ ಮಾಡ್ಕೊಂಡು ಹೋಗೋಕ್ಕೆ ಅದೇನೋ ಒಂಥರ ಖುಷಿ. ದೊಡ್ಡವರಾದಮೇಲೆ ಕಾಲೇಜ್ಗೆ ಹೋದ್ಮೇಲೆಲ್ಲ ರೆಡಿ ಆಗೋದಕ್ಕಿಂತ ಸ್ಕೂಲಲ್ಲಿದ್ದಾಗ ಈ ಥರ ಎಲ್ಲ ರೆಡಿಯಾಗಿ ಹೋಗೋಕ್ಕೆ ಅದೇನೋ ಒಂಥರ ಖುಷಿ ಸಂಭ್ರಮ ಇರ್ತಾಯಿತ್ತು ಅಲ್ವಾ.
ಈಗಂತೂ ನಾವು ಯಾವಾಗ ಬೇಕಾದ್ರೂ ಸೀರೆ ಉಟ್ಕೊಳ್ಬೋದು, ಯಾವಾಗ ಬೇಕಾದ್ರೂ ಡ್ರೆಸ್ಅಪ್ ಮಾಡ್ಕೋಬೋದು. ಆದರೆ ನಮಗೆ ಈಗ ಇರೋ ಮನೆ ಕೆಲಸದಲ್ಲಿ ಅದು ಇದು ಇದರಲ್ಲಿ ರೆಸ್ಪಾನ್ಸಿಬಿಲಿಟಿ, ಮಕ್ಳಿಗೆ ರೆಡಿ ಮಾಡಬೇಕು ಹಾಗೆ ಹೀಗೆ ಅನ್ನೋಷ್ಟರಲ್ಲಿ ಅಯ್ಯೋ ಏನೋ ಒಂದು ಉಟ್ಕೊಂಡು ಹೋಗ್ಬಿಡೋಣ ಅನ್ನೋ ಥರ ಆಗಿಬಿಟ್ಟಿರುತ್ತೆ ಕೆಲವು ಸಲ ಅಲ್ವಾ. ಎಸ್ಪೆಷಲಿ ಮಕ್ಕಳೆಲ್ಲ ಆದಮೇಲೆ ಹಾಗೆ ಅನ್ಸೋಕ್ಕೆ ಶುರುವಾಗಿ ಹೋಗಿದೆ. ಯಾವುದಾದ್ರೂ ಫಂಕ್ಷನು ಅಥವಾ ಎಲ್ಲಾದರೂ ಹೋಗಬೇಕು, ರೆಡಿ ಆಗಬೇಕು ಅಂತಂದರೆ ಏನಾಗ್ತದೆ, ಮೊದಲು ಮಗುನ ರೆಡಿ ಮಾಡಬೇಕು ಎಲ್ಲ ಕೆಲಸ ಮುಗಿಸಿ, ಆಮೇಲೆ ನಾವು ಸೀರೆ ತೊಗೊಂಡು ಉಟ್ಕೊಳ್ಬೇಕಾದ್ರೆ ಸೀರೆ ಸರಿಗೆ ಉಟ್ಕೊಳಕ್ಕೆ ಬರಲಿಲ್ವೋ, ಸರಿಗೆ ಬರಲಿಲ್ವೋ ಅಂತಂದರೆ ಆ ಸೀರೆ ಮೇಲೆ ಜಿಗುಪ್ಸೆ ಬಂದುಬಿಡುತ್ತೆ. ಥೂ ಈ ಸೀರೆ ಎಲ್ಲ ಬೇಡಪ್ಪ, ಡ್ರೆಸ್ಸೇ ಬೆಸ್ಟು ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಎಷ್ಟೋ ಸಲ ಬಂದುಬಿಟ್ಟಿದ್ದೀನಿ ನಾನು. ಆದರೆ ಏನೇ ಆದ್ರೂ ಸೀರೆನೇ ಚೆಂದ. ನಮ್ಮ ಇಂಡಿಯನ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಆ ಎತ್ನಿಕ್ ವೇರ್ ಆಗಿರ್ಬೋದು, ಅದೆಲ್ಲನೂ ತುಂಬ ಚೆನ್ನಾಗಿ ಅನಿಸುತ್ತೆ ಉಟ್ಕೊಂಡ್ರೆ. ಅಥವಾ ಟ್ರೆಡಿಷ್ನಲ್ ಆಗಿ ರೆಡಿ ಆದರೆ ಅಂತೂ ಮುಖದಲ್ಲಿ, ಹೆಣ್ಮಕ್ಳ ಮುಖದಲ್ಲಿ ಕಳೆ ಅಂತೂ ಬಣ್ಣಿಸೋಕ್ಕೆ ಸಾಧ್ಯ ಇಲ್ಲ. ಸೊ ಸಮನ್ವಿ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದ್ದಾಳೆ. ಕೇಳಿ ಜಾಸ್ತಿ ಲಿಪ್ಸ್ಟಿಕ್ ಹಾಕ್ಸ್ಕೊಂಡಿದ್ದಾಳೆ. ಸ್ಕೂಲ್ಗೆ ಹೋಗೋವರೆಗೂ ಇರಬೇಕಂತೆ, ನೀರು ಕುಡಿದ್ರು ತಿಂಡಿ ತಿಂದ್ರೂ ಲಿಪ್ಸ್ಟಿಕ್ ಹೋಗಬಾರ್ದು ಅಂತ ಹೇಳಿ ಜಾಸ್ತಿ ಹಾಕ್ಸ್ಕೊಂಡಿದ್ಲು. ಸೊ ಫೈನಲಿ ರೆಡಿ ಆಗಿದ್ದಾಳೆ. ನನಗೆ ಏನೋ ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸಮನ್ವಿನ ರೆಡಿ ಮಾಡಿರೋದು. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಮತ್ತೊಂದೇನು ಗೊತ್ತಾ, ಅರ್ಜೆಂಟಲ್ಲಿ ರೆಡಿ ಮಾಡಬೇಕಲ್ವಾ, ಹಾಗಾಗಿ ಸ್ವಲ್ಪ ಅದು ಕಷ್ಟನೇ ಆಗ್ತಾಯಿತ್ತು. ಒಂದು 1/4 ಗಂಟೆ 20 ನಿಮಿಷದಲ್ಲಿ ಅವಳನ್ನ ಪೂರ್ತಿ ರೆಡಿ ಮಾಡಬೇಕು. ಅವಳು ಎದ್ದಿದ್ದೆ ಸ್ವಲ್ಪ ಲೇಟಾಗಿ, ತಡವಾಗೇ ಎಬ್ಬಿಸ್ದೆ ನಾನು. ಹಾಗೂ ಅವಳು ರೆಡಿಯಾಗಿ ಇಷ್ಟೆಲ್ಲ ಮಾಡಿದ್ದೇ ಇದಾಯಿತು. ಮತ್ತು ಜಾನು ಇವತ್ತು ಬೇಗ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಇಬ್ರಿಗೂ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಇಷ್ಟೇ ಮಾಡೋಕ್ಕಾಗಿದ್ದು ಅವಳಿಗೆ ಇವತ್ತು ನಾನು. ಮತ್ತು ಅವಳನ್ನ ಪೂರ್ತಿ ನಾರ್ತ್ ಇಂಡಿಯನ್ ಸ್ಟೈಲ್ ರಾಧಾ ಥರ ಏನು ರೆಡಿ ಮಾಡಿಲ್ಲ, ಸ್ವಲ್ಪ ನಮ್ಮ ಸೌತ್ ಇಂಡಿಯನ್ ಟಚ್ ಇರಲಿ ಅದೇ ಥರನೇ ರೆಡಿ ಮಾಡಿದ್ದೀನಿ. ರೆಡಿ ಎಲ್ಲ ಮಾಡಿ ಫೋಟೋ ತೆಗೆಸ್ಕೊಮ್ಮ ಒಂದು ಸ್ವಲ್ಪ ಪ್ಲೀಸ್ ಅಂತ ಗೋಗರಿಬೇಕು ಇವಳಿಗಂತೂ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಆಯಿತು ತೆಗಿ, ಚೆನ್ನಾಗಿಲ್ಲ ತೆಗಿ ಪುಟ್ಟಣಿ, ಹಿಂದೆ ಹಾಳಾಗ್ಬಿಡುತ್ತೆ ಇವಾಗ ರೆಡಿ ಆಗಿರೋದೆಲ್ಲ. ನಡಿ ಸಾಕು, ಉದುರ್ಗಿದ್ರದ್ದು ಹೋಗ್ತದೆ ನಿನ್ನ ಜುಟ್ಟು. ಫೋಟೋ ತೆಗೆಸ್ಕೊಳೆ ಅಂದರೆ ಇಲ್ದಿರೋ ಥರಲೇ ಮಾಡ್ತಾಯಿದ್ಲು. ಸರಿ ಹೋಗಲಿ, ತುಳಸಿ ಗಿಡದಲ್ಲಿ ನೀರು ಕಮ್ಮಿ ಆಗಿತ್ತು, ಗಿಡ ಯಾಕೋ ಬತ್ತದಂಗಿತ್ತು. ಹಾಗಾಗಿ ಸರಿ ಹೆಂಗಿದ್ರು ರಾಧೆ ಥರ ರೆಡಿ ಆಗಿದೆಯಲ್ಲ, ಗಿಡಕ್ಕಾದರೂ ನೀರು ಹಾಕು ಚೆನ್ನಾಗಿರುತ್ತೆ, ಒಂದೆರಡು ಫೋಟೋ ತೆಕ್ಕೊಳ್ತೀವಿ ಅಂದರೆ ಅದೇನೋ ಗೊತ್ತಿಲ್ಲ, ಇವಳಿಗೆ ಇಷ್ಟ ಇದ್ದಾಗ ಮಾತ್ರ ತೆಗೆಸ್ಕೊತಾಳೆ. ಇಲ್ಲ ಅಂತಂದರೆ ನಾವು ಪೂಸಿ ಹೊಡಿಬೇಕು ಅವಳಿಗೆ ಫೋಟೋ ತೆಗಿಯೋದಕ್ಕೆ. ಆದರೂ ಈ ತುಳಸಿಗೆ ನೀರು ಹಾಕ್ಬೇಕಾದ್ರೆ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೇನೋ ಅಂತ ಅನ್ನಿಸ್ತಾ ಇತ್ತು. ಆ ಜಡೆಯೆಲ್ಲ ಹಾಕ್ಕೊಂಡಿದ್ಲಲ್ಲ, ಸ್ವಲ್ಪ ಕಾನ್ಷಿಯಸ್ ಆಗಿದ್ಲೇನೋ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅದು ಇದು ಕಾಮಿಡಿ ಮಾಡಿ ಅವಳನ್ನ ನಗಿಸಿ ಸ್ಕೂಲಿಗೆ ಕಳಿಸ್ತಾ ಇದ್ದೆ. ಮತ್ತು ಅದೇ ಥರ ಕಾನ್ಷಿಯಸ್ ಆಗಿದ್ದರೆ ಮತ್ತು ಅವಳೇನು ಮಾಡ್ತಾಳೆ ಗೊತ್ತಾ, ಸ್ಕೂಲ್ಗೆ ಹೋಗಿ ಹತ್ತು ಬಿಡ್ತಾಳೆ. ಹಾಗಾಗಿ ಅವಳನ್ನ ನಗಿಸಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಹಾಯ್, ಈಗಷ್ಟೇ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಎರಡು ಮುಗ್ದಿದೆ ಇವತ್ತು. ಅಂದರೆ ಸಮನ್ವಿ ಸ್ಕೂಲಲ್ಲಿ ಇವತ್ತೇ ಜನ್ಮಾಷ್ಟಮಿ ಸೆಲೆಬ್ರೇಷನು. ಹಾಗಾಗಿ ಅವಳು ಬೇಗ ಹೋಗ್ಬಿಟ್ಲು. ಇವತ್ತೇ ಡ್ರೆಸ್ ಮಾಡಿ ಕಳಿಸಿದ್ದೀನಿ. ಅಷ್ಟೇನು ಸರಿ ಅನಿಸ್ಲಿಲ್ಲ ನಂಗೆ, ಅವಳದು ಕೂದಲೇ ಸರಿಗೆ ನಿಲ್ತಲ್ಲ ಯಾವ ಹೇರ್ ಸ್ಟೈಲ್ ಮಾಡಿದ್ರೂ. ಸೊ ಸುಮಾರಾಗಿ ಅನಿಸ್ತು, ಬಟ್ ನೋಡೋಕ್ಕೆಲ್ಲ ಚೆನ್ನಾಗೇ ಕಾಣಿಸ್ತಿತ್ತು. ಸರಿ ಹೋಗು ಅಂತ ಹೇಳಿ ರೆಡಿ ಮಾಡಿ ಕಳಿಸ್ದೆ. ಜಾನು ಕೂಡ ಆಫೀಸಿಗೆ ಹೋಗಾಯಿತು. ಈಗ ಇನ್ಮೇಲೆ ತಿಂಡಿ ಎಲ್ಲ ತಿಂದು ರೆಡಿ ಮಾಡಬೇಕು. ಕಿಚನ್ ಎಲ್ಲ ಸ್ವಲ್ಪ ಗಲೀಜಾಗಿದೆ, ಅದೆಲ್ಲ ಕ್ಲೀನ್ ಮಾಡಿ ಮಾಡ್ಕೋಬೇಕು. ಮತ್ತು ಮಧ್ಯಾಹ್ನದ ಮೇಲೆ ಒಂದು ಫಂಕ್ಷನ್ ಬೇರೆ ಇದೆ, ವೆಡ್ಡಿಂಗ್ ಹಳದಿ ಫಂಕ್ಷನ್ ಇಲ್ಲೇ ನಮ್ಮ ಮನೆ ಬರೋರ್ದು. ಸೊ ಅದನ್ನು ಎಲ್ಲ ನೋಡಿಕೊಂಡು ಆಮೇಲೆ ಅದಕ್ಕೆ ರೆಡಿ ಆಗಬೇಕು. ಅಷ್ಟರೊಳಗಡೆ ತಿಂಡಿ ಎಲ್ಲ ತಿಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹೋಗ್ಬೇಕು. ಸಮನ್ವಿ ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ನಾನನೂ ಆಗಿಲ್ಲದಂದು ಎಷ್ಟು ಮುಖ ಸೆಪ್ಪಾಗಿದೆ. ಅದೇ ಈಗ ಸ್ನಾನ ಮಾಡ್ದಿರ ವಿಡಿಯೋ ಮಾಡೋಕ್ಕೆ ಒಂಥರ ನನಗೆ ಅಷ್ಟು ಕಂಫರ್ಟಬಲೇ ಅನಿಸಲ್ಲ. ಹಾಗಂತ ಎಲ್ಲದನ್ನು ಮಾಡ್ತಾ ರೆಡಿ ಆಗಿಬಿಟ್ಟು ಮಾಡೋ ಅಷ್ಟೆಲ್ಲ ನಾನು ವೀಡಿಯೋನೇ ಮಾಡೋಕ್ಕಾಗಲ್ಲ. ಅದು ಈಗಂತೂ ಎಸ್ಪೆಷಲಿ ಸ್ವಲ್ಪ ನಿಧಾನ ಆಗಿಬಿಟ್ಟಿದ್ದೀನಿ ಎಲ್ಲತ್ರಲ್ಲೂ. ಬಿಕಾಸ್ ಬೇಗ ಹೋಗೋಕ್ಕಾಗ್ತಿಲ್ಲ, ನಡೆಯೋಕ್ಕಾಗ್ತಿಲ್ಲ ಎಲ್ಲ. ಸೊ ಹಾಗಾಗಿ ಸ್ಲೋ ಪೇಸ್ ಆಗಿಬಿಟ್ಟಿದೆ ನಂದು. ಸಮನ್ವಿ ಜಾನು ಇಬ್ಬರು ಹೋಗಾಯ್ತಲ್ಲ, ಸ್ವಲ್ಪ ಆರಾಮು. ನೀನು ಸಮನ್ವಿ ಸ್ಕೂಲಿಂದ ಬರೋವರೆಗೂ ನೆನ್ನೆ ದಿನ ಪಾತ್ರೆ ತೊಳೆದಿರೋದು ಸಹ ರಾತ್ರಿ ತೆಗ್ದಿಡೋಕ್ಕೆ ಆಗಲಿಲ್ಲ. ಬೇರೆ ಎಲ್ಲ ಹೋಗಿದ್ವಿ ಮತ್ತು ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಯಿತು. ಮತ್ತು ಅದನ್ನೆಲ್ಲ ತೆಗೆದಿಟ್ಟು ಮಲ್ಕೊಳ್ಳೋಕೆ ರಾತ್ರಿ ಹೊತ್ತಂತೂ ನನ್ನ ಕೈಲಿ ಆಗೋದೇ ಇಲ್ಲ. ಹಾಗಾಗಿ ಈಗ ತೆಗೆದಿಡ್ತಾ ಇದ್ದೀನಿ ಪ್ರತಿಯೊಂದೂ. ತಿಂಡಿಗೆ ಪೂರಿ ಸಾಗು ಮಾಡಿದ್ದೆ. ಸಮನ್ವಿ ಅಂತೂ ಕೇಳ್ತಾನೆ ಇದ್ಲು ತುಂಬ ದಿವಸದಿಂದ, ಪ್ಲೀಸ್ ಪೂರಿ ಸಾಗು ಮಾಡಮ್ಮ ಅಂತ ಹೇಳಿ. ಸರಿ ಅಂತ ಹೇಳಿ ಅವಳಿಗೆ ಪೂರಿ ಸಾಗು ಮಾಡಿಕೊಟ್ಟು ನಾನು ಮಾಡಿ ತಿಂದು ಈಗ ಪಾತ್ರೆ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಎಷ್ಟು ಬೇಗ ಕೆಲವೇ ತಿಂಗಳಲ್ಲಿ ಲೈಫ್ ಎಷ್ಟೊಂದು ಬದಲಾವಣೆ ಆಗೋಗುತ್ತಲ್ವಾ ಅಂತ ಅನಿಸುತ್ತೆ. ಮೊದಲೆಲ್ಲ ಈ ಥರ ಸ್ನಾನ ಮಾಡ್ದಿರಾ ಮತ್ತು ದೇವ್ರಿಗೆ ದೀಪ ಹಚ್ದಿರಾ ತಿಂಡಿ ತಿಂತಾನೆ ಇರಲಿಲ್ಲ. ಮತ್ತು ಅಡುಗೆ ಮನೆ ಎಲ್ಲನೂ ನೀಟಾಗಿರೋದು.
ಇನ್ನೊಂದೇನು ಗೊತ್ತಾ, ಆ ಥರ ಕ್ಲೀನಾಗಿದ್ದು ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟು ಸಡನ್ನಾಗಿ ಆ ಥರ ನೀಟಾಗಿಲ್ಲ ಅಂತಂದರೆ ಮನಸ್ಸಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯೋ ಯಾಕಪ್ಪ ಈ ಥರ ಇದೆ, ಮತ್ತು ನಾನು ನಾರ್ಮಲ್ ಲೈಫ್ಗೆ ಯಾವಾಗ ಹೊಟ್ಟೋಗ್ತೀನಿ ಅನ್ನೋ ಅಷ್ಟು ಇದು ಆಗಿಬಿಡುತ್ತೆ. ಬಟ್ ಇಟ್ಸ್ ಓಕೆ, ಒಂದು 3-4 ತಿಂಗಳು ಆ ಥರ ಇರುತ್ತೆ, ಮತ್ತು ನಮ್ಮ ನಾರ್ಮಲ್ ಲೈಫ್ ಸ್ಟೈಲು ಮತ್ತು ವಾಪಸ್ ಬರುತ್ತೆ ಅಂತ ಸಮಾಧಾನ ಮಾಡಿಕೊಂಡು ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಸರಿ, ತಿಂಡಿ ಎಲ್ಲ ತಿಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಈಗ ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಮ್ಮ ಬೆಳಗ್ಗೆನೇ ಕೇಳಿದರು ಮಾಡಿಕೊಟ್ಟು ಕಳಿಸ್ತೀನಿ ಮಧ್ಯಾಹ್ನ ಅಡುಗೆನ ಅಂತ. ನಾನು ಆ್ಯಕ್ಚುಲಿ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ, ಹೋಗೋಣ ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಅದು ಫಂಕ್ಷನ್ ಇರೋದು 3 ಫ್ಲೋರ್ಸ್ ಮೇಲೆ ಹತ್ಕೊಂಡು ಹೋಗಬೇಕು. ನಾನು 3 ಫ್ಲೋರೆಲ್ಲ ಹತ್ತಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಇವಾಗ, ಹಾಗಾಗಿ ಬರಲ್ಲ ಅಂತ ಹೇಳಿಬಿಟ್ಟೆ. ಸೊ ಬರಲ್ಲ ಅಂತ ಹೇಳಿದ್ಮೇಲೆ ಮನೇಲೆ ಅಡುಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗ ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಳ್ತಾ ಇದ್ದೀನಿ. ದಾಳಂಬ್ರಿ ಹಣ್ಣು ತುಂಬಾ ಇತ್ತು. ಸರಿ, ಸಮನ್ವಿನೂ ಹೇಗಿದ್ರು ಮೊಸರನ್ನೇ ಕೇಳ್ತಾಳೆ ಇವಾಗ ಬಂದರೆ, ಮತ್ತು ಬೆಳಗ್ಗೆದು ಸಾಗು ಕೂಡ ಸ್ವಲ್ಪ ಇತ್ತು, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ದಾಳಂಬ್ರಿ ಬಿಡಿಸ್ಕೊಳ್ತಾ ಇದನ್ನು ಮೊಸರನ್ನ ಮಾಡ್ಕೊಳ್ಳೋದಕ್ಕೆ. ಅಡುಗೆನ ಈಗ ನಾನು ಅಷ್ಟಾಗಿ ಮಾಡೋಕ್ಕೆ ಹೋಗ್ತಾ ಇಲ್ಲ, ಹಾಗಾಗಿ ಹೆಚ್ಚು ರೆಸಿಪೀಸ್ ಕೂಡ ನಿಮಗೆ ತೋರಿಸ್ತಾ ಇಲ್ಲ. ಒಂದು ಅಮ್ಮ ಅಡುಗೆ ಮಾಡಿ ಕೊಟ್ಟು ಕಳಿಸ್ಬಿಡ್ತಾರೆ, ಇಲ್ಲ ಅಂತಂದರೆ ಅವರೇ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಅಷ್ಟಾಗಿ ನಾನು ಅಡುಗೆ ಮಾಡೋಕ್ಕಾಗ್ತಿಲ್ಲ, ತುಂಬ ಹೊತ್ತು ನಿಂತ್ಕೊಂಡು ಹೆಚ್ಚೋದು ಮಾಡೋದು ಎಲ್ಲ ಮಾಡೋದು ಕಷ್ಟ ಆಗುತ್ತಲ್ಲ, ಹಾಗಾಗಿ ಅವರೇ ಕೊಟ್ಟು ಕಳಿಸ್ಬಿಡ್ತಾ ಇದ್ದಾರೆ. ಇಲ್ಲ ನಾನೇ ಅಲ್ಲಿ ಹೋಗ್ತೀನಿ, ಇಲ್ಲ ಅವರೇ ಇಲ್ಲಿಗೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಮಂತಿಂದ ಇಲ್ಲೇ ಪರ್ಮನೆಂಟಾಗಿ ಇರ್ತಾರೆ ನನ್ನ ಮಗು ಆಗಿ, ಸ್ವಲ್ಪ ದಿನ ಬಾಣಂತನೆಲ್ಲ ಆಗೋವರೆಗೂ. ಅಲ್ಲಿವರೆಗೂ ನಾನೊಂದು ಸ್ವಲ್ಪ ಹಾಗೆ ಹೀಗೆ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಥರ ಸ್ಪೆಷಲ್ ಮೊಸರನ್ನ ತಿಂದು ತುಂಬ ದಿನ ಆಗಿತ್ತಲ್ಲ, ಸರಿ ಅದನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನಕ್ಕೆ ಇಟ್ಕೊಂಡಿದ್ದೆ. ಅನ್ನ ಕೂಗಿ ಕೂಲ್ ಆದಮೇಲೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿದರೆ ಸಾಫ್ಟ್ ಆಗುತ್ತೆ. ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ, ಒಗ್ಗರಣೆ, ಒಂದು ಸ್ವಲ್ಪ ದಾಳಂಬ್ರಿ ಹಣ್ಣು, ಇಷ್ಟು ಎಲ್ಲ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಮೊಸರನ್ನ ಹೋಲ್ ಮೀಲಾಗೂ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈಗ ತುಂಬ ಸ್ಪೈಸಿ ಮಸಾಲೆ ಇರೋದು ಇಂಥದ್ದೆಲ್ಲ ತಿನ್ನೋಕ್ಕೂ ಆಗೋದಿಲ್ಲ ಅಲ್ವಾ, ಸೊ ಲೈಟಾಗಿರೋ ತಿಂದರೆ ಚೆನ್ನಾಗೇ ಅನಿಸುತ್ತೆ. ಹಾಗಾಗಿ ಮೊಸರನ್ನ ನನಗೂ ಸಮನ್ವಿಗೂ ಇಬ್ರಿಗೂ ಇದು ತುಂಬಾ ಫೇವ್ರೆಟ್. ಮೊನ್ನೆ ಎಲ್ಲೋ ಒಂದು ಕಡೆ ನೋಡಿದೆ ನಾನು, ಮೊಸರನ್ನ ಒಂಚೂರು ಏಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಅಂತ. ಆ್ಯಕ್ಚುಲಿ ಸಮನ್ವಿ ಎಲ್ಲ ತಿನ್ಬೇಕಾದ್ರೆ ನನ್ನ ಹತ್ರ ಎಕ್ಸ್ಪೆರಿಮೆಂಟೇ ಮಾಡೋಕ್ಕೆ ಹೋಗೋದಿಲ್ಲ, ಆಮೇಲೆ ಏನಾದರೂ ಕೆಟ್ಟು ಹೋಗ್ಬಿಟ್ರಂತ ಅವಳು ತಿನ್ನೋದೇ ಇಲ್ಲ. ಹಾಗಾಗಿ ಸರಿ ಇನ್ನೊಂದ್ಸಲಿ ನಾನೊಬ್ಳಿಗೆ ತಿನ್ಬೇಕಾದ್ರೆ ಮಾಡ್ಕೊಂಡ್ರೆ ಆಯಿತು ಅಂತ ಈಗ ಇಷ್ಟು ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಏನೋ ಪ್ಲ್ಯಾನ್ ಇಟ್ಕೊಂಡು ಏನೋ ಆಗಿತ್ತು, ಬಟ್ ಎನಿವೇಸ್ ನನಗೆ ಆಗ್ತಾ ಇರಲಿಲ್ಲ ಹೋಗಕ್ಕೆ ಫಂಕ್ಷನ್ಗೆ, ಹಾಗಾಗಿ ಹೋಗಲಿಲ್ಲ. ಹೇಳಿಬಿಟ್ಟೆ ಫೋನ್ ಮಾಡಿ ಅವ್ರಿಗೂ ಕೂಡ. ಫೈನಲಿ ಸ್ವಲ್ಪ ಮೊಸರನ್ನ ಮಾಡ್ಕೊಂಡು ಅದನ್ನೇ ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ. ಸಮನ್ವಿಗೂ ಇಷ್ಟ ಆಗುತ್ತೆ ದಾಳಂಬ್ರಿ ಎಲ್ಲ ಹಾಕಿದ್ರೆ, ಹಾಗಾಗಿ ದಾಳಂಬ್ರಿ ಎಲ್ಲ ಹಾಕ್ಕೊಂಡು ಮೊಸರನ್ನ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂಚೂರು ಉಪ್ಪಿನಕಾಯಿ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಪಲ್ಯ ಗಿಲ್ಯ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಸರಿ, ಅದಕ್ಕೆ ಸಿಂಪಲಾಗಿ ಮೊಸರನ್ನ, ಇದರಲ್ಲೇ ಹಣ್ಣು ಇದೆಯಲ್ಲ, ಸೊ ಡ್ರೈ ಫ್ರೂಟ್ಸ್ ಎಲ್ಲಾನು ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದೇ ಕಂಪ್ಲೀಟ್ ಮೀಲ್ ಆಗಿಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ಚೆನ್ನಾಗಿರೋದು, ಬಟ್ ಸಮನ್ವಿ ತಿನ್ನಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ. ಸೊ ಮೊಸರನ್ನ ರೆಡಿ ಆಗಿದೆ, ನಾವು ಊಟ ಮಾಡಬೇಕು. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಹೇಗೆ ಅನಿಸ್ತು ಅಂತ. ಸರಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.